ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬಳ್ಳಾರಿಯಲ್ಲಿ ಅಕ್ರಮ ಅದಿರು ಸಾಗಣೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. 2,500 ಟನ್ಗೂ ಹೆಚ್ಚು ಅದಿರು ಅಕ್ರಮ ಸಾಗಣೆಯ ಮಾಹಿತಿ ಈಗ ಲಭ್ಯವಾಗಿದೆ. ಸಂಡೂರು ಪೊಲೀಸರ ತನಿಖೆಯಲ್ಲಿ ಹಲವು ಅಂಶಗಳು ಈಗ ಬೆಳಕಿಗೆ ಬಂದಿದ್ದಾವೆ. ಎನ್ಎಂಡಿಸಿ ಕೇಂದ್ರ ಸರ್ಕಾರದ ಸ್ವಾಮ್ಯದ ಒಂದು ಸಂಸ್ಥೆ ಇದೆ. ಇದರ ಕಬ್ಬಿಣದ ಅದಿರು ಅಕ್ರಮ ಸಾಗಣೆಯ ಪ್ರಕರಣ ಏನಿದೆ, ಇದರಲ್ಲಿ ಈಗ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೇಂದ್ರದ ಉಕ್ಕು ಸಚಿವಾಲಯದ ಒಡೆತನದಲ್ಲಿರುವಂತಹ ಎನ್ಎಂಡಿಸಿ ಇಲ್ಲಿ ಅಕ್ರಮ ಅದಿರು ಸಾಗಣೆ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗ್ತಾ ಇದ್ದಾರೆ. ಶಿವಾನಂದ್, ಈಗ ಕೇಂದ್ರ ಸರ್ಕಾರದ ಸ್ವಾಮ್ಯದ ಒಂದು ಕಂಪನಿಯಲ್ಲಿ ಈ ರೀತಿಯಾಗಿ ಒಂದು ಇಲ್ಲೀಗಲ್ ಚಟುವಟಿಕೆಗಳು ನಡೆದಿರೋದು ನಿಜವಾಗ್ಲೂ ಅದರ ಟ್ರಾನ್ಸ್ಪರೆನ್ಸಿಯನ್ನ ನಿಜವಾಗ್ಲೂ ಪ್ರಶ್ನೆ ಮಾಡುತ್ತೆ. ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ರಾಹುಲ್, ಮುಖ್ಯವಾಗಿ 2011 ಬಳಿಕ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ನಿಂತಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮಾತುಗಳಿದ್ವು. ಅದು ಈಗ ಹುಸಿಯಾಗಿರುವಂತದ್ದು. ಮುಖ್ಯವಾಗಿ ಕೇಂದ್ರ ಸರ್ಕಾರದ ಒಡೆತನದ ಎನ್ಎಂಡಿಸಿ ಏನು ಸಂಸ್ಥೆ ಇದೆ, ಆ ಸಂಸ್ಥೆಯಿಂದನೇ ಈಗ ಅಕ್ರಮವಾಗಿ ಅದಿರು ಸಾಗಾಣಿಕೆ ಆಗಿರುವಂತ ಒಂದು ಮಾಹಿತಿ ಈಗ ಹೊರಬಿದ್ದಿರುವಂತದ್ದು. ಮುಖ್ಯವಾಗಿ 2,500 ಟನ್ ಅಷ್ಟು ಈಗ ಅಕ್ರಮವಾಗಿ, ಅಂದ್ರೆ ಕೇಂದ್ರ ಸರ್ಕಾರದ ಕಾರ್ಖಾನೆಯಿಂದಲೇ ಈಗ ಬೇರೆಡೆಗೆ ಸ್ಥಳಾಂತರ ಆಗಿರುವಂತದ್ದು. ಅದು ಕೂಡ ಪೊಲೀಸರ ಈಗ ತನಿಖೆಯಿಂದ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಮುಖ್ಯವಾಗಿ ಜನವರಿ 16ರಂದು ತಿಪ್ಪೇಸ್ವಾಮಿ ಎಂಬುವರನ್ನ, ಅಂದ್ರೆ ಒಂದು ಲಾರಿ ಏನಿರುತ್ತೆ ಅದರಲ್ಲಿ ಅಕ್ರಮವಾಗಿ ಅದಿರನ್ನ ತುಂಬಿಕೊಂಡು ಸಂಡೂರು ಮಾರ್ಗವಾಗಿ ಅದು ಬೇರೆಡೆ ಆಂಧ್ರಕ್ಕೆ ತರುತ್ತೆ. ಈ ಒಂದು ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಸಂಡೂರು ಪೊಲೀಸರು ದಾಳಿ ನಡೆಸುವ ಮೂಲಕ ಆ ಒಂದು ಲಾರಿಯನ್ನ ವಶಕ್ಕೆ ಪಡಿತಾರೆ. ಆ ಲಾರಿ ಚಾಲಕ ಏನಿದ್ದಾನೆ ತಿಪ್ಪೇಸ್ವಾಮಿ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಂತ ಸಂದರ್ಭದಲ್ಲಿ ಆತ ಕೂಡ ಹೇಳ್ತಾನೆ, 250 ಟನ್ ಅಷ್ಟು ನಾನು ಈ ಒಂದು ಅದಿರನ್ನ ಸಾಗಣೆ ಮಾಡಿದ್ದೀನಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಾನೆ. ಅಂದ್ರೆ ಈ ಲಾರಿಗಳಲ್ಲಿ ಏನು ಸಾಗಾಟನೆ ಮಾಡ್ತಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಲಾರಿಗಳಿಗೆ ಯಾವುದೇ ಪರ್ಮಿಟ್ ಇರೋದಿಲ್ಲ, ಜೊತೆಗೆ ಟ್ರಿಪ್ ಶೀಟ್ ಕೂಡ ಇರೋದಿಲ್ಲ. ಹಾಗಾಗಿ ಒಂದಷ್ಟು ಅನುಮಾನಗೊಂಡಂತ ಪೊಲೀಸರು ಕೂಡ ಆ ಒಂದು ಲಾರಿಗಳನ್ನು ಚೆಕ್ ಮಾಡಿರುವಂತದ್ದು. ಈಗ ಬಯಲಾಗಿರ್ತಕ್ಕಂಥ ಅಂಶ ಏನಂದರೆ, ಮುಖ್ಯವಾಗಿ ಆಂಧ್ರಕ್ಕೆ 1000 ಟನ್ ಅಷ್ಟು ಈಗಾಗಲೇ ಅದಿರನ್ನ ಅಕ್ರಮವಾಗಿ ಸಾಗಾಟನೆ ಆಗಿರುವಂತದ್ದು. ಜೊತೆಗೆ ಬಳ್ಳಾರಿ ಹೊರ ವಲಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗೆ ಕೂಡ ಸುಮಾರು 1500 ಟನ್ ಅಷ್ಟು ಈ ಒಂದು ಅದಿರನ್ನ ಅಕ್ರಮವಾಗಿ ಸಾಗಾಟನೆ ಮಾಡಿದಂತ ಅದಿರನ್ನ ಬಳಕೆ ಮಾಡಿರುವಂತ ಒಂದು ಅಂಶ ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ 5 ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ 5 ಈಗ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಇದಲ್ಲದೆ ಸಂಡೂರು ಭಾಗದಲ್ಲಿ ಯಾವ್ಯಾವ ಕಡೆ ಈ ತರನಾಗಿ ಅಕ್ರಮವಾಗಿ ಅದಿರು ಸಾಗಾಟನೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಪತ್ತೆಯನ್ನು ಹಚ್ತಾ ಇದ್ದಾರೆ. ಮುಖ್ಯವಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಕೂಡ ಆ ಒಂದು ಎನ್ಎಂಡಿಸಿಯ ಬ್ಲಾಕ್ ನಂಬರ್ 1111C ಏನ್ ಬ್ಲಾಕ್ ಇದೆ ಅಲ್ಲೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಿರ್ತಾರೆ. ಈ ಹಂತದಲ್ಲಿ ಅಕ್ರಮವಾಗಿ ಈ ಒಂದು ಅದಿರು ಸಾಗಾಟನೆ ಆಗಿರೋದು ಸಾಕಷ್ಟು ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿರುವಂತ ಒಂದು ಶಂಕೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಹೆಚ್ಚಿನ ತನಿಖೆಯನ್ನು ಕೂಡ ಕೈಗೊಂಡಿರುವಂತದ್ದು. ಇನ್ನೇನು ಪೊಲೀಸರ ತನಿಖೆ ಬಳಿಕವಷ್ಟೇ ಗೊತ್ತಾಗಬೇಕಿದೆ ಎಷ್ಟರ ಮಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಕಾರ್ಖಾನೆಗಳಿಗೆ ಅಕ್ರಮವಾಗಿ ಎನ್ಎಂಡಿಸಿ ಮೂಲಕ ಈಗ ಅದಿರು ಸಾಗಾಣಿಕೆ ಆಗಿದ್ದು ಅನ್ನೋಂಥದ್ದು ಕೂಡ ಈಗ ಪೊಲೀಸರು ಕೂಡ ಪತ್ತೆ ಹಚ್ಚಿ ಹೇಳ್ಬೇಕಾಗಿರುವಂತದ್ದು. ರಾಹುಲ್. ರೈಟ್ ಶಿವಾನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.